ಲೆಜೆಂಡ್ ಅಂದ್ರೆ ನಾನೇ. ಒಂದು ಫುಲ್ ಫೋನ್ದು ಸ್ಟೋರೇಜ್ನ ಈ ಕಂಟ್ರಿ, ಈ ಮಸ್ಕಟ್ ಲ್ಯಾಂಡ್ಸ್ಕೇಪ್ಸ್ ಬರೀ ರೋಡ್ಸ್ ವಿಡಿಯೋ ಮಾಡ್ತಾನೆ ಕಲ್ಮಣಿನಿ. ಹಿಂಗೆ ರೋಡಲ್ಲಿ ಹೋಗ್ತಾ ಇರೋ ಆ ಕಡೆ ಈ ಕಡೆ ವಿಡಿಯೋಸ್ ತೆಗ್ದೆ ಫುಲ್ ಸ್ಟೋರೇಜ್ ಮಾಡ್ಬಿಟ್ಟಿದ್ದೀನಿ. ಈಗ ನನ್ನ ಫೋನ್ ಮುಗ್ದು ಈ ಫೋನ್ ತಗೊಂಡಿದ್ದೀನಿ. ಆಂಟಿದು ಐಫೋನ್ ತಗೊಂಡಿದ್ದೀನಿ. ಈಗ ನಂದು ಮುಗೀತು. ಆಂಟಿ ನಿಮ್ದಿನ್ನು ಜಾಸ್ತಿ ಸ್ಪೇಸ್ ಇದೆ ಅಲ್ಲ? ಅಲ್ಲ, ಇವತ್ತು ರಾತ್ರಿ ಫ್ಲೈಟ್ ಹತ್ತಿ ನಾಳೆ ಉಳಿಯೋ ತಗದ್ರೆ ಸಾಕು. ಯು ಜಸ್ಟ್ ಕ್ಯಾನ್ ಇಮ್ಯಾಜಿನ್ ಎಷ್ಟು ಚಳಿ ಇದೆ ಇಲ್ಲಿ ಅಂದ್ರೆ. ಗಾಡ್, ನಾನು ಸ್ಲೀವ್ಲೆಸ್ ಹಾಕಿರ್ ಕೂತ್ಕೊಂಡು ನಡುಗು. ಇಲ್ಲಿ ನೋಡಿ ಇವಳನ್ನ ಅದ್ರೊಳಗೆ ಇಟ್ರಿ ಇಲ್ಲ ನಡ್ಗೋಗ್ತಿದೀವಿ. ಇವ್ರು ಮಾತ್ರ ಹಂಗಿದ್ದಾರೆ, ಅವರೆಲ್ಲ ಫುಲ್ ಹಾಕೊಂಡ್ಬಿಟ್ಟು ಆರಾಮಾಗಿದ್ದಾರೆ. ಫೀಲಿಂಗ್ ಲೈಕ್ ಐ ಆಮ್ ಬ್ರೀತಿಂಗ್ ಐಸ್. ಸನ್ಸೆಟ್ ಬೇಗ ಆಗತ್ತೆ ಇವಾಗ. ಸನ್ಸೆಟ್ ಆಲ್ಮೋಸ್ಟ್ ಆಗೋಯ್ತು. ಕರೆಕ್ಟ್ ಟೈಮಿಗೆ ಬಂದಿದ್ದಾವೆ. ಸೋ ಲಕ್ಕಿ. ಲಿಟ್ರಲಿ ನೋಡಿ, ಈಗ ಕಿವಿಗೆಲ್ಲ ಕಟ್ಕೊಂಡಿದ್ದೀನಿ. ಬಿಕಾಸ್ ಇಲ್ಲಿ ಟೆಂಪ್ರೇಚರ್ 15 ಡಿಗ್ರಿಗಿಂತ ಇನ್ನೂ ಕೆಳಗೆ ಡ್ರಾಪ್ ಆಗ್ತಾ ಇದೆ. ನಾವಿನ್ನೂ ಕೆಳಗೆ ಹೋಗ್ತಾ ಇದೀವಿ. ಸೊ ಅವ್ರ ಪ್ರಿಡಿಕ್ಷನ್ ಪ್ರಕಾರ ಪ್ರಿಡಿಕ್ಷನ್ ಪ್ರಕಾರ 6 ಡಿಗ್ರೀಸ್ ತನಕ ಹೋಗುತ್ತೆ ಅಂತ. ಈಗ ಸತಿ 15 ಬಂದಿದೆ. 26 ಇತ್ತು, ಮೇಲೋದಕ್ಕೆ 20 ಆಯಿತು. ಅಪ್ ಟಾಪ್ ರೀಚ್ ಆದಾಗ 15 ಆಗಿದೆ. ಆ್ಯಂಡ್ ನಾವು ಹೋಗಿ ನೆಕ್ಸ್ಟ್ ಪಾಯಿಂಟ್ನ ರೀಚ್ ಆಗೋ ಅಷ್ಟರಲ್ಲಿ ಎಷ್ಟಿರುತ್ತೆ ಅಂತ ಗೊತ್ತಿಲ್ಲ. ಹಾಕೊಂಡು ನಡುಗ್ತಿದೀವಿ ಹಂಗೆ. ಆಗ್ಲೇ ಕಾರ್ ಫುಲ್ ಡೋರ್ ಎಲ್ಲ ಕ್ಲೋಸ್ ಆಗಿತ್ತು. ಸ್ವಲ್ಪ ಹೀಟರ್ ಆನ್ ಆಗಿತ್ತು. ಏನು ಫೀಲ್ ಆಗಿಲ್ಲ. ಆಚೆ ಇಳಿದ್ರೆ ಫ್ರೀಸ್. ಇದು ಟಚ್ ಮಾಡ್ಬೇಡಿ, ಎಲೆಕ್ಟ್ರಿಕ್ ಫೆನ್ಸಿಂಗ್ ಅದು. ನೈ ನಿಜ ಅಲ್ಲ ಅಂತೆ. ಅವ್ರು ಅದನ್ನೇ ಎದುರಿಸ್ತಾವ್ರು ನನಗೆ. ಶಾಕ್ ಎಲ್ಲಿ? ಹಾ ಆಂಟಿ, ನಂಗೆ ಫೋನ್ ಮುಂದೆ ತೆಗಿಯಕ್ಕೆ ಭಯ ಆಗ್ತಿದೆ ಆಂಟಿ. एक मिनट ನನ್ನ ಸ್ಥಿತಿ ನೋಡಿ ಹೆಂಗೆ ನಾನು ಕ್ಲೋಸ್ ಮಾಡ್ಕೊಂಡು ಇದೀನಿ. ಎಷ್ಟು ಚಳಿ ಆಗ್ತಿದೆ, ಥಂಡಿ ಆಗ್ತಿದೆ ಅಂದ್ರೆ ನಿಮ್ಗೆ ಹೇಳಕ್ಕಾಗಲ್ಲ. ಬಟ್ ಅಪ್ಪ ಜಸ್ಟ್ ಹೇಳಕ್ಕಾಗಲ್ಲ. ಏನ್ ಗೊತ್ತಾ, ಈ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಪ್ಲೇಸಸ್ ದಟ್ ಯು ಡೋಂಟ್ ಫೀಲ್ ರಿಯಲ್ ತರ ಬರುತ್ತಲ್ಲ. ಗಾಡ್, ಭೂಮಿ ಮೇಲೆ ಇಂಥದ್ದೊಂದು ಜಾಗ ಇದೆ ಅಂತಾನು ನಂಗೆ ಊಹಿಸ್ಕೊಳಕ್ ಆಗ್ತಿಲ್ಲ. ನಂಗೆ ಹತ್ರ ಹೋಗಕ್ಕೆ ಭಯ ಆಗ್ತದೆ. ಓಕೆ, ಇದು ಪ್ಲೇಸ್ ಆಯ್ತಾ? ಹೆಂಗಿದೆ ಗೊತ್ತಾ, ಹಿಂಗ ಹತ್ರ ಹೋದ್ರೆ
माय गॉड, हाँ कैमरा नहीं, इसका व्यू का जस्टिस नहीं करता. बहुत ठंडा, ಲಿಟ್ರಲಿ ಫ್ರೀಸ್ ಆಗೋ ಥರ ಇದೆ. ಬಟ್ ಸ್ಟಿಲ್ ಇದನ್ನೆಲ್ಲ ತೆಗಿಯೋಣ, ಬಿಕಾಸ್ ಚಂದ ಕಾಣಬೇಕಲ್ಲ. ಓಕೆ, ಸೇಮ್ ಸೇಮ್ ಟು ಯು. ಲಿಟ್ರಲಿ 6 to 7 ಡಿಗ್ರಿ ಇರ್ಬೋದು ಅಷ್ಟೇ. ಉಮ್ಮ ಇಲ್ಲಿ ನೋಡಿ ಕುರಿಗಳನ್ನ, ಏನ್ ದಪ್ಪಗಿದಾವ ನೋಡಿ ಅವು. ಆಗ್ತಿಲ್ಲ, ಲೆಟ್ಸ್ ಗೆಟ್ ಇನ್. ಅಲ್ಲಿ ಕಾಣಿಸ್ತಿದ್ಯಲ್ಲ, ಅದು ಟೈಟಾನಿಕ್ ಪಾಯಿಂಟ್ ಅಂತೆ, ಬಟ್ ನಾವ್ ಅಲ್ಲಿಗೆ ಹೋಗ್ಲಿಲ್ಲ. ಯು ಆರ್ ಡ್ರೈವಿಂಗ್ ಅಮೇಝಿಂಗ್. ಈಗ ನೋಡಿ ಅಲ್ಲಿ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್. ಲೈಟ್ ಆಫ್ ಮಾಮೂಲಿ ಬೀಚ್ ಹತ್ರ ಎಲ್ಲ ಇರುತ್ತೆ. ಸೊ ಯಾ ವಿ ಆರ್ ಗೆಟಿಂಗ್ ಬ್ಯಾಕ್ ಬೆಂಗಳೂರಿಗೆ ವಾಪಸ್ ಹೊರಡೋಕ್ಕೆ. ಈಗ ಒಮಾನ್ ಏರ್ಪೋರ್ಟಲ್ಲಿದ್ದೀವಿ. ಚೆಕ್ ಇನ್ ಎಲ್ಲ ಆಯಿತು, ಬ್ಯಾಗೇಜ್ನೆಲ್ಲ ಕಳಿಸಿ ಸೆಕ್ಯೂರಿಟಿ ಚೆಕ್ ಮುಗಿಸಿ ಈಗ ಡ್ಯೂಟಿ ಫ್ರೀ ಹತ್ರ ಇದ್ದೀವಿ. ನಾವು ಅವತ್ತು ಇಲ್ಲಿಗೆ ಬಂದಾಗ ತುಂಬ ನ್ಯಾರೋ ಆಗಿ ಏರ್ಪೋರ್ಟ್ನ ನೋಡಿದ್ವಲ್ವ, ಏನು ಹಿಂಗಿದೆ ನಮ್ಮ ಬೆಂಗಳೂರು ಏರ್ಪೋರ್ಟ್ ಹೆಂಗೆ ಗಿಜಿ ಅಂತಿರುತ್ತೆ, ಎಷ್ಟು ದೊಡ್ಡ ಇದೆ ಅಂದ್ಕೊಂಡಿದ್ದೋ. ಬಟ್ ಲಿಟ್ರಲಿ ಏನು ಸಕ್ಕತ್ತಾಗಿದೆ ಗೊತ್ತಾ ಈ ಏರ್ಪೋರ್ಟು. ಆ್ಯಂಬಿಯನ್ಸ್ ಎಲ್ಲ ನಾರ್ಮಲ್ ಆಗೇ ಇದೆ, ಬಟ್ ತುಂಬ ದೊಡ್ಡದಾಗಿದೆ. ಅರೈವಲ್ ಗೇಟ್ ಮಾತ್ರ ನೋಡಿಬಿಟ್ಟು ಜಡ್ಜ್ ಮಾಡಿಬಿಟ್ಟಿದ್ದು ಅನಿಸುತ್ತೆ ನಾನು. ಬಟ್ ಇಟ್ಸ್ ಸೊ ಗುಡ್, ಸೋ ಹ್ಯಾಪಿ, ಸೋ ಮಚ್ ಗ್ರ್ಯಾಟಿಟ್ಯೂಡ್ ಫಾರ್ ದಿಸ್ ಟ್ರಿಪ್. ಇದು ಜಸ್ಟ್ ಒಂದು ಟ್ರಿಪ್ ಆಗಿರಲಿಲ್ಲ, ನಮಗೆ ಒಂದೊಳ್ಳೆ ಆಪರ್ಚುನಿಟಿ ಆಗಿತ್ತು, ಏನೋ ಒಂದು ಒಳ್ಳೆ ಬ್ಲೆಸ್ಸಿಂಗ್ ಆಗಿತ್ತು. ಇಟ್ ವಾಸ್ ಎವ್ರಿಥಿಂಗ್. ವಿ ಹ್ಯಾವ್ ಲರ್ನ್ಡ್ ಅ ಲಾಟ್. ಲೈಫ್ಗೆ ಬೇಕಾಗಿರೋದು ತುಂಬ ತೊಗೊಂಡಿದ್ವಿ ಆ್ಯಂಡ್ ವಿ ಫೀಲ್ ಸೋ ಬ್ಲೆಸ್ಡ್. ಈ ಕಂಟ್ರಿಗೂ ಗ್ರ್ಯಾಟಿಟ್ಯೂಡ್, ಆಪರ್ಚುನಿಟಿ ಕೊಟ್ಟವ್ರಿಗೂ ಗ್ರ್ಯಾಟಿಟ್ಯೂಡ್, ಆ್ಯಂಡ್ ಯುಲ್ಗೂ ಗ್ರ್ಯಾಟಿಟ್ಯೂಡ್. ಅಲ್ಲಿ ಪ್ರತಿಯೊಬ್ಬರು ನಮ್ಮ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಲ್ಲಿ. ಸೊ ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ತುಂಬ ಗ್ರೇಟ್ಫುಲ್ ಆಗಿದ್ದೀವಿ. ಸೋ ಹ್ಯಾಪಿ. ಈ ಥರ ಪೀಪಲ್ಸನ್ನ ಮೀಟ್ ಮಾಡೋಕ್ಕೆ ಸಿಕ್ತು, ಎಲ್ಲ ಮೀಟ್ ಮಾಡೋಕ್ಕೆ ಸಿಕ್ತು ಅನ್ನೋ ಖುಷಿ ತುಂಬ ಇದೆ. ಸೋ ಮಚ್ ಗ್ರ್ಯಾಟಿಟ್ಯೂಡ್. ವಿ ಆರ್ ಸೋ ಲಕ್ಕಿ ಟು ಕಮ್ ಹಿಯರ್ ಆ್ಯಂಡ್ ನಮಗಿಂತ ಆಪರ್ಚುನಿಟಿ ಸಿಗ್ತಲ್ಲ ಅನ್ನೋದು ನಮ್ಮ ಭಾಗ್ಯ. ಮಸ್ಕತ್ ಒಮಾನ್ನಿಂದ ಬೆಂಗಳೂರಿಗೆ ಹೋಗ್ತಾ ಇದ್ವಿ ವಿತ್ ಫುಲ್ ಆಫ್ ಗ್ರ್ಯಾಟಿಟ್ಯೂಡ್, ವಿತ್ ಹಾರ್ಟ್ ಆ್ಯಂಡ್ ಮೈಂಡ್ ಫುಲ್ ಆಫ್ ಓವರ್ಫ್ಲೋಯಿಂಗ್ ಮೆಮರೀಸ್. ಥ್ಯಾಂಕ್ ಯು ಸೊ ಮಚ್ ಫಾರ್ ಆಲ್ ದ ಆಪರ್ಚುನಿಟಿ ಐ ಗಾಟ್. ತುಂಬ ಖುಷಿ ಆಯಿತು. We have met a beautiful people. Thank you to this beautiful lady. Hello, turn, beautiful lady. Thank you. She's so sleepy. Thank you so much. This is the beginning. We'll meet soon. Tanka Kali Diaries signing off. Subscribe now. Matte sigana. Bye bye.